ನಮಸ್ಕಾರ ವೀಕ್ಷಕರೇ. ಗೆಳಕಿ ದಿಢೀರನೆ ಭೇಟಿ ನೀಡಿದ ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ. ಜಳಕಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಡಿಗ್ರಿ ಕಾಲೇಜಿಗೆ ಗ್ರಾಮ ಪಂಚಾಯಿತಿ ಪೊಲೀಸ್ ಠಾಣೆಗೆ ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರತಿ ತಿಂಗಳಿಗೆ ಪಂಚಾಯತ್ ದಿನದ ಮಕ್ಕಳ ಕುರಿತು ನೀತಿ ಕಾನೂನು ಕ್ರಿಯಾ ಯೋಜನೆ, ಶಿಕ್ಷಣ ಮಾಹಿತಿ ಹಂಚಿಕೆ, ಸಾಹಿತ್ಯ ತರಬೇತಿ ಕಾರ್ಯಾಗಾರ, ಮಕ್ಕಳನ್ನು ಕುರಿತು ಪ್ರಚಾರ ಮತ್ತು ಆಂದೋಲನ, ವಿಕಾಸ ಸಂಬಂಧಿತ ಸಂಶೋಧನೆ ಹಕ್ಕುಗಳ ಕುರಿತು ಸಾಹಿತ್ಯ ರಚನೆ, ಪದವೀಧರ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡೋದು, ಪ್ರತಿಪಾದನೆ ಮತ್ತು ವಕೀಲಿ ಇಂತಹ ಚಟುವಟಿಕೆಗಳನ್ನು ಮಾಡಿ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು. ಸಭೆಗೆ ಸಿಆರ್ಸಿ ಮತ್ತು ಗ್ರಾಮಕ್ಕೆ ಸಂಬಂಧಿಸಿದ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಹಾಜರಾಗಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಸಣ್ಣಪ್ಪ ತಳವಾರ್, ಪವನ್ ಪಾಟೀಲ್, ರವಿಕುಮಾರ್ ಹೂಗಾರ್ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಅದಕ್ಕೆ ಸರಿಯಾಗಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಉತ್ತರಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಶೇಖರ್ ಗೌಡ್, ರಾಮತನೂರ್, ಶಶಿ ಕಾಸುಂಬೆ, ಶಬ್ಬೀರ್ ಮುಲ್ಲಾ, ಸಿರ್ಸೈಲ್ ಬಿರಾದಾರ್ ಹಾಗೂ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿಗಾರರು ಸಿದ್ದಯ್ಯ ಹಿರೇಮಠ್. ಇದ್ದಿದ್ರಲ್ಲಿ ಚೆನ್ನಾಗಿ ಮಾಡಿದ್ರೆ ಖುಷಿ ಆಯ್ತು. ನಿಮ್ ಪಂಚಾಯತಿ ಅಧ್ಯಕ್ಷರು ಮತ್ತೆ ಅಧಿಕಾರಿಗಳ ಸಹಾಯ ಸರ್. ನೋಡಿ, ಮೂಲಭೂತ ಸೌಕರ್ಯ ಚೆನ್ನಾಗಿ ಮಾಡಿದಿರಿ. ನಾವೀಗ ಹೇಳಿರೋ ಕಮಿಟಿಗಳೆಲ್ಲ ಫಾರ್ಮ್ ಆಗಿ ಅದೊಂದು ಇವ್ರಿಗೆ ಹೇಳ್ತಾ ಇರೋದು. ನೀವು ಅದನ್ನ ಮಾಡಿದ್ರೆ ಮಾತ್ರ ಉಳಿದೋದು ಇದಕ್ಕೆಲ್ಲ ವ್ಯಾಲ್ಯೂ ಬರುತ್ತೆ. ಚೆನ್ನಾಗಿ ಮಾಡಿಸಿ ಮಕ್ಳು ಬಂದು ಹೋಗ್ತಾರ, ನೀವು ಒಳ್ಳೆ ಕೆಲಸ ಮಾಡ್ತಾರೆ. ಬರ್ಲಿಲ್ಲ ಅಂದ್ರೆ ಅವ್ರು ಹೋದ್ ಒಂದ್ಸತಿ ತಮ್ಮ ಗಾಡಿ ಮೇಲೆ ತಗೊಂಡ್ಬಂದು ಕುತ್ಕೊಂಡು ಅವ್ರಿಗೆಲ್ಲ ಸಹಾಯ ಮಾಡ್ತಾರೆ ಸರ್. ಟ್ರೈನಿಂಗ್ ಆಯ್ತಾ ನಿಮ್ಗೆ? ಸಂಡೇ ಕಂಪ್ಯೂಟರ್ ಎಲ್ಲ ಯೂಸ್ ಮಾಡ್ತೀವಿ. ಎಲ್ಲ ನೀಟ್ನೆಸ್ ಎಲ್ಲ ಓಕೆ. ಕನೆಕ್ಷನ್ ಸಿಕ್ಕಿದ್ಯಾ? ಸಂಡೇ ಮತ್ತು ಸಾಟರ್ಡೆ ವಿಶೇಷ ಕಾರ್ಯಕ್ರಮಗಳು ಮಾಡಕ್ ಇದೆಯಲ್ಲ, ಕತೆ ಬರೆಯೋಣ, ಅದೆಲ್ಲ ಮಾಡ್ತಾ ಇದ್ದೀವಿ, ಅಪ್ಡೇಟ್ ಆಗ್ತಾ ಇದೆ. ಚೆನ್ನಾಗಿರ್ತದೆ. ನಾವು ಓಲ್ಡ್ ಬಿಲ್ಡಿಂಗ್ ಇತ್ತು ಸರ್, ಇದನ್ನ ನಾವು ಬಳಕೆ ಮಾಡ್ಕೊಂಡಿವಿ ಸರ್. ಇದು ನಿಮ್ ಪಂಚಾಯತ್ ಸ್ಕೂಲ್ ಅವರು ಕ್ರೀಡಾ ಕಿಟ್ ಕೊಟ್ಟಿದ್ದೀವಿ. ಸ್ಕೂಲ್ ಸರ್ ಬರ್ತಾ ಸರ್, ಸಾರೆ ಸರ್ 25% SC ST ಅನುದಾನದಲ್ಲಿ ಏನ್ ಹೆಂಗ್ ಬಳಸ್ತಿದ್ದೀರಿ? ಅದೇ ಸಮುದಾಯಕ್ಕೆ ಏನೇನ್ ಕೊಡ್ತಿದ್ದೀರೋ ಅಲ್ಲಿ ನೈರ್ಮಲ್ಯೀಕರಣ ಸರ್. ಆಮೇಲೆ ಇದು ನಮ್ಮ ಹಳ್ಳಿ ವಾಸ್ತವ ಸ್ಥಿತಿ ಹೇಳ್ಬೇಕಂದ್ರೆ ಆ SC ST ಏರಿಯಾದ ಬರೇ ಹೊಲಸು ಗಂಟಿ ಇದು ಮನಿ ಕ್ಲೀನ್ ಮಾಡೋದ್ರಾಗೆ ಅಲ್ಲಿ ಅನುದಾನ ಮಾಡಿವಿ ಸರ್. ಆಮೇಲೆ ಮಚ್ಚರ್ ಅವೆಲ್ಲ ಸ್ವಲ್ಪ ಅನುದಾನ ಸ್ವಲ್ಪ ಕೊರತೆನೇ ಅದ ಸರ್. ಆಕ್ಚುಲಿ 5,000 ರೂಪಾಯಿ. ಆಮೇಲೆ ನಿರ್ಗತಿಕರು ಯಾರಾದ್ರೂ ಅವರಿಗೆ ಸ್ವಲ್ಪ ಅನುದಾನ ಕೊಡ್ರಿ ಸರ್. ನೋಡಿ, ಅದರಲ್ಲೆಲ್ಲ ಬಿಲೋ 18 ಅವರಿಗೆ, 18 ವರ್ಷದ ಒಳಗಿನವರಿಗೆ ದಯವಿಟ್ಟು ಹಣನ ಕೊಡಿ. ಕ್ಯಾಶ್ ಅವಾರ್ಡ್ ಎಲ್ಲ ಕೊಡಾಕಿದೆ. ಮಕ್ಕಳಿಗೆ 7ನೇ ಕ್ಲಾಸು, 8ನೇ ಕ್ಲಾಸು, 10ನೇ ತರಗತಿಯಲ್ಲಿ ಮಾರ್ಕ್ಸ್ ಚೆನ್ನಾಗಿ ತಂದಂತ ಮಕ್ಕಳಿಗೆ ಕ್ಯಾಶ್ ಅವಾರ್ಡ್ ಕೊಡೋಕೆ ಸ್ಕೋಪ್ ಇದೆ. ಇನ್ಫ್ಯಾಕ್ಟ್ ಯಾರಾದ್ರೂ ವೃತ್ತಿಪರ ಕೋರ್ಸ್ ಹೋದವರಿಗೆ ಲ್ಯಾಪ್ಟಾಪ್ ಕೊಡೋಕೆಲ್ಲ ಸ್ಕೀಮ್ ಇದೆಯಲ್ಲ, ನಿಮ್ಮ 25% ಅವನ್ನೆಲ್ಲ ಬಳಸ್ಕೊಳ್ಳಿ. ನೀವು ಕೊಡಿ. ನೋಡಿ, ನಿಮ್ಮ ಪಂಚಾಯತಿನಲ್ಲಿ ಮಾನ್ಯ ಅಧ್ಯಕ್ಷರೇ ಎಲ್ಲ ಸದಸ್ಯರುಗಳು ಯಾರಿದ್ದೀರಾ, ಚೆನ್ನಾಗಿ ಇವನ್ನೆಲ್ಲ ನೀವು ಸುತ್ತೋಲೆ ಓದ್ಕೋಬೇಕು, ತಿಳ್ಕೋಬೇಕು, ಮಾಡಿಸಿದ್ರೆ ಮೂಲಭೂತ ಸೌಕರ್ಯಕ್ಕಿಂತ ಇವು ಹೆಚ್ಚು ಒಳ್ಳೆ ಹೆಸರು ಕೊಡುತ್ತೆ ನಿಮ್ಗೆ. ಹೌದಾನೆ? ಈಗ ನಾವು ಹೇಳ್ತೀವಿ ಎಷ್ಟು ವಿಚಾರಗಳಿದೆ ನೋಡಿ, ಇವನ್ನೆಲ್ಲ ಆಗಂಗ್ ನೋಡ್ಕೋಬೇಕು. ಈಗ ವಿಕಲಚೇತನರಿಗೆ ಒಂದು ಸ್ಪೆಷಲ್ ಗ್ರಾಮ ಸಭಾ ಆಗ್ಬೇಕು ಅಂತಿದೆ. ಏನಾದ್ರು ಆಗಿದೆಯಾ? ಬರೀ ಫಿಸಿಕಲಿ ಚಾಲೆಂಜ್ ಇರೋರಿಗೆ ಇಲ್ಲಿ 1 ವರ್ಷದಲ್ಲಿ ಒಮ್ಮೆ ಮಾಡ್ಬೇಕು ಮಿನಿಮಮ್. ಮಾಡಿದ್ದೀರಾ? ಆಗ್ತಾ ಇದೆಯಾ? ಇಲ್ಲ, ಮಾಡಿಲ್ಲ. ನೋಟ್ ಮಾಡಿ ಗೊತ್ತಿಲ್ಲ. ನಾವು ನಿಮ್ಮನ್ನ ಯಾಕೆ ಕೊಡಿಸ್ಕೊಂಡಿದೀವಿ ಅಂದ್ರೆ ಬರೀ ಆಫೀಸರ್ಸ್ ಕೇಳಿದ್ರೆ ಉಪಯೋಗ ಆಗಲ್ಲ. ನಿಮ್ಮಂತ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಅಂತ ವಿಕಲಚೇತನರ ಅಂಗವಿಕಲರನ್ನು ನೋಡೋದಕ್ಕೆ ಒಬ್ಬ ಅಧಿಕಾರಿ ಇಲ್ಲ. ಇವ್ರಿಗೆ ಗೊತ್ತಿಲ್ಲಲ್ಲ, ಮತ್ತೆ ನಿಮ್ಗೆ ಗೊತ್ತಿಲ್ಲ, ಅವ್ರು ರಿವ್ಯೂ ಮಾಡ್ಬೇಕಲ್ಲ. ಅವ್ರನ್ನೆಲ್ಲ 5% ಅನುದಾನ ವಿಕಲಚೇತನರಿಗಿದೆ. ಅದರಲ್ಲಿ ಬಿಲೋ 18 ವರ್ಷದ ಒಳಗಿನ ಮಕ್ಕಳಿಗೆ ಎಷ್ಟು ಜನ QD ID ಕಾರ್ಡ್ ಆಗಿದೆ? ಇಲ್ಲಾಂದ್ರೆ ಆಗಲ್ಲ. ನೋಡಿ, ಈಗ ಮಾಹಿತಿ ಕೇಳಿದ್ರೆ ಇಲ್ಲ.
ಹಾ? ಇದೆ ಸರ್. ಮಹಿಳಾ ದೌರ್ಜನ್ಯ ಸಮಿತಿ ಇಲ್ಲ, ಮಹಿಳೆಯರು ಇದು ಪಾಶ್ ಆಗ್ತಿಂದ ಬಂದಿರೋದು ನಿಮ್ಗೆ ಪಾಶ್ ಕಮಿಟಿ. ಆದ್ರೆ ನಾವು ಕೇಳ್ತಾ ಇರೋದು ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ. ಸೂಪರ್ವೈಸರ್ ಯಾರಿದ್ದಾರೆ ಇವಾಗ? ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅಂಗನವಾಡಿ ಸೂಪರ್ವೈಸರ್ ಇಲ್ಲಿ ಈ ಪಂಚಾಯತಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಕರೀರಿ ಮೇಡಮ್, ಕರೀರಿ. ಕರಿಬೇಕಲ್ಲ. CRP ವಿಒ ಬಂದಿದ್ರು, ಎಲ್ಲ ಹೋದ್ರ? CRP ಕಮಿಟಿ ಮೆಂಬರ್, ಬೀಟ್ ಪೊಲೀಸ್ ಇಲ್ಲಿ ಮೀಟಿಂಗ್ ಬರ್ತಾರ 3 ತಿಂಗಳಿಗೊಮ್ಮೆ. ಇವರೆಲ್ಲ ನನಗೆ ಹೇಳ್ತಾರೆ ಹೆಸರು ಹೇಳಿರೋರೆಲ್ಲ ಗೊತ್ತಿಲ್ಲ, ಬರಲ್ಲ ಸರ್. ಮಾಡ್ಬೇಕಲ್ಲ. ತಪ್ಪು ಅಂತ ಹೇಳ್ಬಿಟ್ಟು ಸರ್ ಬರಲ್ಲ. ಬರಲ್ಲ. ಸರಿ ಬಿಡಿ, ಅರ್ಥ ಆಯ್ತು. ಯಾರು ಅನ್ನುವಂಥ ಮೇಲಾಧಿಕಾರಿ ಯಾರು ಒಬ್ಬರು ಸರ್ಕಾರ ಇಲ್ಲ ಸರ್. ಲಾಸ್ಟ್ ಇನ್ನೊಂದು 2 ಪ್ರಶ್ನೆಗಳು. 2% ನಿಮ್ಮ ಅನುದಾನದಲ್ಲಿ ಸ್ಪೋರ್ಟ್ಸ್ಗೆ ಕೊಡ್ಬೇಕು ಅಂತೀವಿ. ಹಾ. ಏನ್ ಖರ್ಚು ಮಾಡ್ತೀವಿ?